ಇದು ಮಾತು ಕೇಳದ ಭಾರತ ಅಂತ. ನಾವು ಬುದ್ಧರ ಮಾತನ್ನು ಕೇಳಲೇ ಇಲ್ಲ, ಬಸವಾದಿ ಶರಣರ ಮಾತುಗಳನ್ನ ಕೇಳಿಸಿಕೊಳ್ಳಲೇ ಇಲ್ಲ ನಾವು. ಅದಕ್ಕೆ ಇದು ಮಾತು ಕೇಳದ ಭಾರತ, ಮಾತು ಕೊಂದ ಭಾರತ. ಬಸವಣ್ಣನವರ, ಬುದ್ಧರನ್ನ, ಸೂಫಿ ಸಂತರನ್ನ, ತತ್ವಪದಕಾರರ ಮಾತುಗಳನ್ನ ಕೇಳಿಸಿಕೊಳ್ಳೂ ಇಲ್ಲ, ಮತ್ತು ಅವ್ರ ಮಾತುಗಳನ್ನ ಕೊಂದು ಇದ್ದೇವೆ ಅಂತ. ಮಾತೆಂಬುದೇ ಜ್ಯೋತಿರ್ಲಿಂಗ ಅಂತ ಯಾಕೆ ಹೇಳಿದ್ರು ಅಂತ ಶರಣರು. ಮಾತೆಂಬುದೇ ಜ್ಯೋತಿರ್ಲಿಂಗ ಅಪ್ಪ, ಅದು ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ. ಮಾತೆ ಮುತ್ತು, ಮಾತೆ ಮೃತ್ಯು ಅಂತ ಯಾಕೆ ಮಾತು ಆಡಿದ ಮಾತು ತಪ್ಪಬಾರ್ದು ಅಂತ, ನಾಲ್ಗೆ ಎರಡಾಗಬಾರ್ದು ಅಂತ ನಮ್ಮ ಜನಪದರು. ನಾವಿವತ್ ಕಾನೂನು, ಚಾಪಾ ಕಾಗದ, ಸ್ಟಾಂಪ್ ಪೇಪರ್ಗಳ ಮೇಲೆ ನಂಬಿಕೆ ಕಳ್ಕೊಂಡು ಬರ್ಸ್ಕೊತಾ ಇದೀವಿ. ಅವಾಗೆಲ್ಲ ಹಂಗಲ್ಲ, ಒಂದ್ ಮಾತು ಕೊಟ್ರೆ ಮುಗಿತಪ್ಪ, ಮಾತು ಕೊಟ್ರೆ ಮುಗೀತು. ಆ ನಂಬಿಕೆ ಇತ್ತಲ್ಲ ನಮ್ಮ ಪೂರ್ವಿಕರಲ್ಲಿ, ನಮ್ಮ ಜನಪದರಲ್ಲಿ. ನಾವಿವತ್ತು ಕಳ್ಕೊಂಡಿದೀವಲ್ಲ. ಹಾಗಾಗಿ ಇದು ಮಾತು ಕೇಳದ ಭಾರತ.